ಚಾಮರಾಜನಗರದ ಕೆಂಪನಂಜಾಂಬ ಸಮೇತ ಚಾಮರಾಜೇಶ್ವರ ಸ್ವಾಮಿಯ ರಥೋತ್ಸವ ಇಂದು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಆಷಾಢ ಮಾಸದಲ್ಲಿ ನಡೆಯುವ ಅತ್ಯಂತ ಅಪರೂಪದ ಹಾಗೂ ಐತಿಹಾಸಿಕ ಜಾತ್ರೆ ನವದಂಪತಿಗಳ ಜಾತ್ರೆ ಎಂದೇ ಪ್ರಸಿದ್ಧಿ ಪಡೆದಿದೆ. ಶುಭ ಕನ್ಯಾ ಲಗ್ನದಲ್ಲಿ ರಥಾರೋಹಣ ನೆರವೇರಿಸಿದ್ದು ಗಣಪತಿ, ಚಾಮುಂಡೇಶ್ವರಿ ಹಾಗೂ ಕೆಂಪನಂಜಾಂಬ ರಥಗಳು ಸಾಗಿದವು. ಮುಂಬಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ತಂದೆ ಚಾಮರಾಜ ಒಡೆಯರ್ ಅವರ ಜನ್ಮದಿನದ ನೆನಪಿಗಾಗಿ ಈ ಐತಿಹಾಸಿಕ ಚಾಮರಾಜೇಶ್ವರ ದೇವಸ್ಥಾನವನ್ನು ನಿರ್ಮಿಸಿದ್ದರು ಎಂಬುದು ಇಲ್ಲಿನ ಇತಿಹಾಸ. ನವದಂಪತಿಗಳು ಪಾಲ್ಗೊಂಡು ಚಾಮರಾಜೇಶ್ವರನಿಗೆ ಹಣ್ಣು ಮತ್ತು ದವನ ಎಸೆಯುವುದು ಈ ಜಾತ್ರೆಯ ಪ್ರತೀತಿ. ದೂರದರ್ಶನದೊಂದಿಗೆ ಭಕ್ತ ಸಿದ್ದರಾಜು 6 ತಿಂಗಳ ಹಿಂದೆ ವಿವಾಹವಾಗಿದ್ದು ಆಷಾಢ ಮಾಸದ ಹಿನ್ನೆಲೆ ತವರಿಗೆ ಹೋಗಿದ್ದ ಪತ್ನಿಯನ್ನು ಜಾತ್ರೆಗೆ ಕರೆದುಕೊಂಡು ಬಂದಿರುವುದು ಖುಷಿಯಾಗಿದೆ ಎಂದರು. ಇಬ್ರು ಒಳ್ಳೇದಾಗಲಿ ಅಂತ, ನಾಡಿಗೆ ಒಳ್ಳೇದಾಗಲಿ, ನಮ್ಮ ನಾಡಿಗೆ ಮಳೆ ಬೆಳೆ ಇಲ್ಲಿ ಎಲ್ಲರಿಗೂ ಸಂತೋಷವಾಗಲಿ ಅಂದ್ಬಿಟ್ಟು ನಾವು ಇಷ್ಟಪಡ್ತೀವಿ ಅಷ್ಟೇ. ನಮ್ಗೆ ಇದೇ ಮೊದಲ ಬಾರಿಗೆ ನಗರದಲ್ಲಿ ಚಾಮರಾಜೇಶ್ವರ ತೇರಿಗೆ ಹಣ್ಣು ಜೋಡಿಸ್ತಿದ್ದು ಖುಷಿಯಾಗಿದೆ, ತುಂಬಾ ಖುಷಿಯಾಗಿದೆ.